ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ. ತುಟ್ಟಿ ಭತ್ಯೆ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ತುಟ್ಟಿ ಭತ್ಯೆ ಶೇಕಡ 14.25ರಿಂದ 15.75ಕ್ಕೆ ಹೆಚ್ಚಳ ಮಾಡಿ ಆದೇಶ ಹೊರಬಿದ್ದಿರುವಂಥದ್ದು. 2024ರ ಪರಿಷ್ಕೃತ ವೇತನ ಪಡಿತಾ ಇರುವಂತವರಿಗೆ ಅನ್ವಯ ಆಗುತ್ತೆ. 2026 ಜನವರಿ 1ರಿಂದ ಜಾರಿಗೆ ಬರುವಂತೆ ಅನ್ವಯ. ರಾಜ್ಯ ಸರ್ಕಾರ ವೇತನದಾರರು ನಿವೃತ್ತ. ಜನವರಿ 1ರಿಂದ ಜಾರಿಗೆ ಬರುವಂತೆ ಅನ್ವಯ ಆಗಿರುವಂಥದ್ದು. ರಾಜ್ಯ ಸರ್ಕಾರ ನೌಕರರಿಗೆ ಇದೀಗ ಸಿಹಿ ಸುದ್ದಿ. ತುಟ್ಟಿ ಭತ್ಯೆ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಇದೀಗ ಫೈನಲಿ ಆದೇಶವನ್ನ ಹೊರಡಿಸಿದೆ. ತುಟ್ಟಿ ಭತ್ಯೆ ಶೇಕಡ 14.25ರಿಂದ 15.75ಕ್ಕೆ ಹೆಚ್ಚಳ ಮಾಡಿ ಆದೇಶ ಇದೀಗ ಹೊರಬಿದ್ದಿರುವಂಥದ್ದು. ಖುಷಿ ಪಡುವಂತಹ ಸಂಗತಿ. 2024ರ ಪರಿಷ್ಕೃತ ವೇತನ ಪಡಿತಾ ಇರುವಂತಹವರಿಗೆ ಅನ್ವಯ ಆಗತ್ತೆ. 2026 ಜನವರಿ 1ರಿಂದ ಜಾರಿಗೆ ಬರುವಂತೆ ಕೂಡ ಅನ್ವಯ ಮಾಡಲಾಗಿದೆ ರಾಜ್ಯ ಸರ್ಕಾರ ವೇತನದಾರರು. ಇವರಿಗೆ ಖುಷಿ ಪಡುವಂತಹ ವಿಚಾರ. ನಗದು ರೂಪದಲ್ಲಿ ಪಾವತಿ ಆಗಲಿದೆ ತುಟ್ಟಿ ಭತ್ಯೆ. ಹೆಚ್ಚುವರಿ ತುಟ್ಟಿ ಭತ್ಯೆಯನ್ನ ನಗದು ರೂಪದಲ್ಲೇ ಪಾವತಿ ಮಾಡಲಾಗುತ್ತೆ. ಜನವರಿ 1ರಿಂದ ಏಪ್ರಿಲ್ನವರೆಗೂ ಕೂಡ ತುಟ್ಟಿ ಭತ್ಯೆ ಅರಿಯರ್ಸ್ ಸಿಗುತ್ತೆ. ಮೇ ತಿಂಗಳ ವೇತನ ಅಥವಾ ಪಿಂಚಣಿಯೊಂದಿಗೆ ಪಾವತಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೇ ತಿಂಗಳ ಸಂಬಳದಲ್ಲಿ ನಗದು ರೂಪದಲ್ಲಿ ಪಾವತಿ ಆಗಲಿದೆ. ಈಗ ತುಟ್ಟಿ ಭತ್ಯೆ ಕಂಪ್ಲೀಟ್ ಆಗಿ ಹೆಚ್ಚುವರಿ ತುಟ್ಟಿ ಭತ್ಯೆಯನ್ನ ನಗದು ರೂಪದಲ್ಲೇ ಪಾವತಿ ಮಾಡಬೇಕಾಗುತ್ತೆ. ಜನವರಿ 1ರಿಂದ ಏಪ್ರಿಲ್ವರೆಗೂ ಕೂಡ ತುಟ್ಟಿ ಭತ್ಯೆ ಆರ್ಎಸ್ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮೇ ತಿಂಗಳ ವೇತನ ಅಥವಾ ಪಿಂಚಣಿಯೊಂದಿಗೆ ಪಾವತಿಸಬೇಕು ಅಂತ ಸೂಚನೆ ಕೂಡ ಕೊಡಲಾಗಿದೆ ಇದೀಗ.